ಬಹಳ ದೊಡ್ಡ ನಿರ್ದೇಶಕರು ರಾಜ್ಕುಮಾರ್ ಹಿಂದೆ ಕುತ್ಕೊಂಡು ಏನು ಸಿನಿಮಾ ಅಂತ ಮಾಡಿದಾರೋ ದೇವರೇ ಕಾಪಾಡಬೇಕು ಇದನ್ನ. ಅಲ್ಲ, ತೆನಾಲಿ ರಾಮಕೃಷ್ಣನಿಗೊಂದು ಕಲ್ಪನೆ ಇದೆ, ಅದು ನರಸಿಂಹರಾಜಿಗೆ ಒಗ್ಗಲ್ಲ, ಬೇರೆ ಯಾರನ್ನಾದ್ರೂ ನೋಡೋಣ. ತೆನಾಲಿ ರಾಮಕೃಷ್ಣ ನಮ್ಮ ನರಸಿಂಹರಾಜು ಥರನೇ ಇದ್ದಾರೆ ಅಂತ ಅನ್ಕೊಂಡ್ರೆ ಏನು ಕಷ್ಟ ನಿಮಗೆ. ಶ್ರೀಕೃಷ್ಣ ದೇವರಾಯ ಅಂತಾರೆ ನಾನಿದ್ದೀನಿ, ನಿಮ್ಗೆ ಯಾರು ಹೇಳಿದ್ರು? ಇಲ್ಲ, ನರಸಿಂಹರಾಜು ಮಾಡೋದಾದರೆ ನಾನು ಮಾಡಲ್ಲ ಅಂತ ಅಣ್ಣವ್ರು ಹೇಳಿದ್ರು. ಆದರೆ ಈ ಅಸಮಾಧಾನ ನರಸಿಂಹರಾಜು ಅವರ ಮನಸ್ಸಲ್ಲಿ ಉಳ್ಕೊಂಬಿಟ್ಟಿತ್ತು. ಮುಂದೆ ಅಣ್ಣವ್ರ ಸಿನಿಮಾಗಳನ್ನು ಒಪ್ಕೊಳ್ಳೋದು ನಿಲ್ಲಿಸ್ಬಿಟ್ರು. ಇಲ್ಲ, ಅವ್ರು ಹಂಗಂದ್ರಿ, ಇವ್ರು ಹಿಂಗಲ್ಲ, ಅವ್ರು ಯಾರೇ ಹೆಂಗೆಂಗೋ ಅನ್ಲಿ, ನೀನು ನಂಬ್ತೀಯ ಹೇಳೋ. ಬೆಂಗಳೂರು ಮೇಲೂ ಓಪನಿಂಗ್ ಆಗೋದು ನರಸಿಂಹರಾಜು ಇಂದ, ಅಣ್ಣವರಿಂದಲ್ಲ. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣೆ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ಮುಂದಿಂದ ಉದಯ್ ಕುಮಾರ್ ರತ್ನಗಿರಿ ರಹಸ್ಯದಂತ ಸಿನಿಮಾ ಮಾಡಿದ್ರು. ನಮ್ಮಲ್ಲಿ ಟಾರ್ಜನ್ ಮಾದರಿಯ ಸಿನಿಮಾಗಳನ್ನು ಕೊಟ್ಟಂಥವ್ರು. ಉದಯ್ ಕುಮಾರ್ ಅವರಿಗೆ ಏನಾಯ್ತು ಅಂತಂದ್ರೆ, ಒಂದು ಆಕ್ಸಿಡೆಂಟ್ ಆಯ್ತು, ಕಾರ್ ಆಕ್ಸಿಡೆಂಟ್ ಆಯ್ತು. ಉದಯ್ ಕುಮಾರ್ ಅವರ ಬಹಳ ದೊಡ್ಡ ಶಕ್ತಿ ಇದ್ದು ಅವರ ವ್ಯಾಯಾಮ, ಬಹಳ ಅದ್ಭುತವಾದ ಬಾಡಿ ಇತ್ತು. ಕಾರ್ ಆಕ್ಸಿಡೆಂಟ್, ಅದು ಬೆನ್ನು ಬಿದ್ದಿದ್ರಿಂದ, ಮತ್ತು ಅದು ಎಂಥ ಕಾರ್ ಆಕ್ಸಿಡೆಂಟ್ ಅಂದ್ರೆ ಕೊನೆಗೆ ಯಾರೋ ದಾರಿಲಿ ಹೋಗೋರು ಯಾರೋ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದ್ದು. ಅವರು ಆ ದಾರಿಲಿ ಹೋಗೋರನ್ನ ಆಸ್ಪತ್ರೆಗೆ ಸೇರಿಸಿದ ಕಾರಣಕ್ಕೆ 2 ವರ್ಷ ಉದಯ್ ಕುಮಾರ್ ತಮ್ಮನೇಲಿ ಇಟ್ಕೊಂಡಿದ್ರು ಅವರಿಗೆ. ಆಮೇಲೆ ಅವರಿಗೆ ವ್ಯಾಯಾಮ ಮಾಡಬೇಡಿ ಅಂತ ಹೇಳಿ ಡಾಕ್ಟ್ರು ಅವರಿಗೆ ಕಂಡೀಷನ್ ಹಾಕಿದ್ರು. ಇದು ಆದ ಮೇಲೆ ಉದಯ್ ಕುಮಾರ್ ದಪ್ಪ ಆದ್ರು ಕೊನೆಗೆ ಫೋಟೋ. ಸೊ ದಪ್ಪ ಆದ್ರಿಂದ ಸಹಜವಾಗಿ ನಾಯಕ ಆಗೋಕ್ಕಾಗಲಿಲ್ಲ, ಬೇರೆ ರೋಲ್ಗಳು ಮಾಡಬೇಕಾಗಿ ಬಂತು. ಇದಕ್ಕೆ ಈ ಆಕ್ಸಿಡೆಂಟ್ಗೆ ರಾಜ್ಕುಮಾರ್ ಕಾರಣ ಅಲ್ಲ, ಅದು ಉದಯ್ ಕುಮಾರ್ ಅವರ ದುರದೃಷ್ಟ. ಹಂಗಾಗಿದ್ದು ಅದು ಕನ್ನಡ ಚಿತ್ರರಂಗ ಕೂಡ ನಷ್ಟನೇ. ಉದಯ್ ಕುಮಾರ್ ಅಂತ ಕಲಾವಿದನ್ನು ನಾವು ಕಳ್ಕೊಂಡು ಇರೋದು ಕನ್ನಡ ಚಿತ್ರರಂಗಕ್ಕೆ ಕೂಡ ನಷ್ಟನೇ. ಅದರಿಂದ ನಾವು ಒಟ್ಟು ಚಿತ್ರರಂಗವನ್ನು ನೋಡುವಾಗ ಅದು ಅಣ್ಣವರೊಂದು ದೊಡ್ಡ ಮರದ ಇರ್ತಾರೆ, ಅದ್ರ ಕಲ್ಯಾಣ್ ಕುಮಾರು ಮುಖ್ಯ, ರಾಜ್ಕುಮಾರು ಮುಖ್ಯ, ಉದಯ್ ಕುಮಾರು ಮುಖ್ಯ, ಕುಮಾರತ್ರಯರು ಖಂಡಿತ ಮುಖ್ಯ. ಅದರಿಂದ ಅಣ್ಣವ್ರು ಹೇಳೋರು, ಒಂದು ಮಾತು ಹೇಳೋರು, ರಾತ್ರಿ ನಕ್ಷತ್ರ ನೋಡ್ತೀರಾ, 3000 ನಕ್ಷತ್ರ ಕಾಣುತ್ತೆ, ಯಾವುದು ಮುಖ್ಯಪ್ಪ? ನಿಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣೋದು ಚೆನ್ನಾಗಿ ಅಷ್ಟೇ. ಬಂಗಾರದ ಮನುಷ್ಯ ಸಿನಿಮಾ ಫಸ್ಟ್ ಶೋ ಹಾಕಿದ್ದಾರೆ. ಭಾಳ ದೊಡ್ಡ ನಿರ್ದೇಶಕರು ರಾಜ್ಕುಮಾರ್ ಹಿಂದೆ ಕುತ್ಕೊಂಡು ಏನು ಸಿನಿಮಾ ಅಂತ ಮಾಡಿದಾರೋ ದೇವರೇ ಕಾಪಾಡಬೇಕು ಇದನ್ನ ಅಂತ ಹೇಳ್ತಾರೆ. ಅಣ್ಣವರು ನಿರ್ಮಾಪಕರು KCN ಗೌಡರು ದುಡ್ಡು ಹಾಕಿದವರು ಕೂಡಲೇ ಹಿಂತಿರುಗಿ ಅಣ್ಣವರು ಅಂದ್ರೆ ಒಂದು ಭಯ ಇರ್ತಾರೆ ದುಡ್ಡು ಹಾಕಿದವ್ರಿಗೆ. ಏನಾಗುತ್ತೆ, ಈ ಸಿನಿಮಾ ಅಲ್ಲ, ಎಲ್ಲ ಸಿನಿಮಾನು ದೇವರೇ ಕಾಪಾಡೋದು, ದೇವರು ಕಾಪಾಡ್ತಾನೆ. ಇದು ಅಣ್ಣವ್ರಿಗಿದ್ದ ಬಹಳ ದೊಡ್ಡ ಶಕ್ತಿ, ಅದು ಸ್ಥಿತಪ್ರಜ್ಞೆ ಅಂತ ಹೇಳಿ. ಗುರುಗಳೇ, ಈ ಕುಮಾರತ್ರಯರ್ದು ನಾವು ಇವಾಗ ಕೇಳ್ಕೊಂಡ್ವಿ. ನರಸಿಂಹರಾಜು ಮತ್ತೆ ರಾಜ್ಕುಮಾರ್ಗೆ ಇರುವಂತಹ ಸಂಬಂಧಗಳು ಹೇಗಿತ್ತು ಅವರಿಬ್ಬರ ನಡುವೆ, ಚಿತ್ರರಂಗದಲ್ಲಿ, ಹೊರಗಡೆ, ನಾಟಕದಲ್ಲಿ? ಇದನ್ನ ನನಗೊಂದು ಒಂಥರ ಕುತೂಹಲ. ನರಸಿಂಹರಾಜು ಮತ್ತೆ ರಾಜ್ಕುಮಾರ್ ಅವರು ಹೆಚ್ಚು ಒಟ್ಟಿಗೆ ಚಿತ್ರರಂಗ ಬಂದರು. ಬೇಡ್ರ ಕಣ್ಣಪ್ಪನ ಮೂಲಕನೇ ಬಂದವರು, ಮತ್ತು ಬಾಲಕೃಷ್ಣ ಅಯ್ಯರ್ ನರಸಿಂಹರಾಜು ಕಲಾವಿದರ ಸಂಘವನ್ನು ಕಟ್ಟಿದವರು. ಯಾವತ್ತು ನಿಮಗೆ ಡಬ್ಬಿಂಗ್ ಹಾವಳಿಗೆ ಚಿತ್ರರಂಗ ಸಿಕ್ತು ಅವಾಗ ನಾಟಕಗಳನ್ನು ಮಾಡಿ ಊರೆಲ್ಲ ಸುತ್ತಿ ರಣಧೀರ ಕಂಠಿರುವ ಸಿನಿಮಾವನ್ನು ಮಾಡಿದಂಥವ್ರು. ಶ್ರೀಕೃಷ್ಣ ದೇವರಾಯ ಬಂದಾಗ ತೆನಾಲಿ ರಾಮಕೃಷ್ಣನ ಪಾತ್ರವನ್ನ ನರಸಿಂಹರಾಜು ಮಾಡಬೇಕು. ಯಾರೋ ತಂಡದಲ್ಲಿದ್ದವರು BR ಪಂತ್ಲು ಅವರಿಗೆ ಒಂದು ಚಿತ್ರ ತಂಡ ಇರ್ತಿತ್ತು. ನೀವು ಪಂತ್ಲು ಅವ್ರು ಯಾವುದೇ ಸಿನಿಮಾ ನೋಡ್ಲಿ, ಪದ್ಮಿನಿ ಚಿತ್ರಕಥಾ ವಿಭಾಗ ಅಂತ ತೋರಿಸೋರು. ಅದರಲ್ಲಿ ಚಿತ್ರಕೃಷ್ಣಮೂರ್ತಿಯಿಂದ ಬಹಳ ಮುಖ್ಯವಾಗಿದ್ದು ಅಂಥವ್ರು. ಅಲ್ಲ, ತೆನಾಲಿ ಅಷ್ಟೊತ್ತಿಗೆ ತೆನಾಲಿ ರಾಮಕೃಷ್ಣ ಮೇಲೆ ಸಿನಿಮಾ ಮಾಡಿಬಿಟ್ಟಿದ್ರು. ಪಂತ್ಲು ತೆಲುಗಲ್ಲಿ ಸಿನಿಮಾ ಮಾಡಿದ್ರು ತೆನಾಲಿ, ಅದು ಆಮೇಲೆ ಕನ್ನಡದಲ್ಲಿ ಮಾಡಿದ್ರು. ಫಸ್ಟ್ ತೆಲುಗಲ್ಲಿ BS ರಂಗ ತೆಲುಗಲ್ಲಿ ಸಿನಿಮಾ ಮಾಡಿದ್ರು. ಅಲ್ಲ, ತೆನಾಲಿ ರಾಮಕೃಷ್ಣನಿಗೊಂದು ಕಲ್ಪನೆ ಇದೆ, ಅದು ನರಸಿಂಹರಾಜಿಗೆ ಒಗ್ಗಲ್ಲ, ಬೇರೆ ಯಾರನ್ನಾದ್ರೂ ನೋಡೋಣ. ರಾಜ್ಕುಮಾರ್ ಒಂದೇ ಮಾತು ಹೇಳಿದ್ರು, ತೆನಾಲಿ ರಾಮಕೃಷ್ಣ ನಮ್ಮ ನರಸಿಂಹರಾಜು ಥರನೇ ಇದ್ದಾರೆ ಅಂತ ಅನ್ಕೊಂಡ್ರೆ ಏನು ಕಷ್ಟ ನಿಮಗೆ. ಶ್ರೀಕೃಷ್ಣ ದೇವರಾಯ ಅಂತಾರೆ ನಾನಿದ್ದೀನಿ, ನಿಮ್ಗೆ ಯಾರು ಹೇಳಿದ್ರು? ಹೌದು, ಹೆಂಗ್ ಆಯ್ಕೆ ಮಾಡಿದ್ರಿ ನೀವು? ಆಕ್ಚುಲಿ ಒರಿಜಿನಲ್ ಶ್ರೀಕೃಷ್ಣ ದೇವರಾಯ ನೋಡಕ್ಕೆ ಅವ್ನು ತುಂಬಾ ಗಿಡ್ಡಿಗಿದ್ದ, ತುಂಬಾ ಆಕ್ವರ್ಡ್ ಆಗಿದ್ದ. ಮತ್ತೆ ನನ್ನ ಹೆಂಗ್ ಆಯ್ಕೆ ಮಾಡಿದ್ರಿ? ಅದೇ ಲಾಜಿಕ್ಕೆ ಈ ಮಾತು ಹೇಳಿದ ರಾಜ್ಕುಮಾರ್ ನರಸಿಂಹರಾಜು ನಡುವೆ ಒಂದು ಭಿನ್ನಾಭಿಪ್ರಾಯ.
ಇದ್ರ ಮುಂದಿನ ಸಿನಿಮಾದಲ್ಲಿ ಸೃಷ್ಟಿಯಾಗಿದೆ. ಹ್ಮ್ ಇದಕ್ಕೆ ಬೇರೆ ಬೇರೆ ಕಥೆಗಳಿದೆ. ಅದನ್ನ ನಾನು ಸುಧಾ ನರಸಿಂಹರಾಜು ಅವ್ರ ಹತ್ರ ಮಾತಾಡಿದೆ. ನರಸಿಂಹರಾಜುಗೂ ನಂಗೊಂದು ನೇರ ಸಂಪರ್ಕ ಇಲ್ಲ. ಇರ್ಲಿಲ್ಲ. ನಾನು ಅಣ್ಣವ್ರ ಹತ್ರ ಒಂದು 2 ಸಲ ಈ ವಿಷಯ ಪ್ರಸ್ತಾಪ ಮಾಡಿದಾಗಲೂ ಅದನ್ನು ಮುಂದುವರ್ಸೋಕೆ ಕೆಲವು ವಿಷಯದಲ್ಲಿ ಅಣ್ಣವ್ರದ್ದು ಅವರು ಸಾಮಾನ್ಯಕ್ಕೆ ಅವರು ಮನೆ ಎದುರು ನೋಡಿರ್ತೀನಿ, ಟಿವಿ ನೋಡ್ತಾ ಇರ್ತಾರೆ. ಇದೊಂದು ಪ್ರಶ್ನೆ ಎತ್ತಿದ್ರೆ ಅವರು ಟಿವಿ ನೋಡೋದನ್ನು ಕಂಟಿನ್ಯೂ ಮಾಡ್ತಾರೆ, ಈ ಕಡೆ ಕೇಳಿಸಿಲ್ವೇ ಅನ್ನೋ ಥರ ಇರ್ತಾರೆ. ಅವರು ಉತ್ತರ ಹೇಳೋದ್ರಲ್ಲಿ ಬಹಳ ಇದನ್ನ ಹೇಳಿಲ್ಲ. ಬರ್ಗೂರು ರಾಮಚಂದ್ರಪ್ಪನವರು ಇದ್ರ ಬಗ್ಗೆ ಒಂದು ಲೇಖನವನ್ನು ಬರೆದಿದ್ದಾರೆ, ಒಂದಾಗಿದ್ದವರು ಮತ್ತೆ ಒಂದಾದರು ಅಂತ ಹೇಳಿ. ನನಗೆ ಬರ್ಗೂರು ರಾಜ್ಕುಮಾರ್ ಅವ್ರನ್ನೂ ಭಾಳ ಹತ್ತಿರದಿಂದ ನೋಡಿದವರು, ನರಸಿಂಹರಾಜುನು ನೋಡಿದವರು, ಅವ್ರ ಜಿಲ್ಲೆಯವರೇ. ಬರ್ಗೂರು ಮಾತು ನಾವು ಸತ್ಯ ಅಂತ ನಂಬಬಹುದು ಅಂತ ನಾನು ಖಂಡಿತ ಭಾವಿಸ್ತೀನಿ. ಅಳಿಯ ಗೆಳೆಯ ಅಂತ ಒಂದು ಸಿನಿಮಾ, ಇದು ಶೇಕ್ಸ್ಪಿಯರ್ನ ಕಾಮಿಡಿ ಆಫ್ ಎರರ್ಸ್ ನಾಟಕದ ರೂಪಾಂತರ. ಅದನ್ನ ಮೊನ್ನೆ NS ಶಂಕರ್ ಉಲ್ಟಾ ಪಲ್ಟಾ ಮಾಡೋದು ಅದೇ. ಅಳಿಯ ಗೆಳೆಯನ್ನ ರಾಜ್ಕುಮಾರ್ ಮತ್ತು ನರಸಿಂಹರಾಜು, ಅದರಲ್ಲಿ ಒಂದೇ ಥರದ ಇಬ್ರು, ಒಬ್ಬನು ಒಡೆಯ ಒಬ್ಬನು ಆಳು, ಇಬ್ರು ಬೇರೆ ಬೇರೆ ಆಗಿರ್ತಾರೆ. ಸೊ ಯಾರೋ ಚಿತ್ರರಂಗದಲ್ಲಿ ಹೀಗೆ ಸುದ್ದಿ ಹಬ್ಬಿಸುವಂಥವ್ರು, ಇಲ್ಲ ನರಸಿಂಹರಾಜು ಮಾಡೋದಾದ್ರೆ ನಾನು ಮಾಡಲ್ಲ ಅಂತ ಅಣ್ಣವ್ರು ಹೇಳಿದ್ರು, ಅವನಿಗೆ ಇಂಪಾರ್ಟೆನ್ಸ್ ಸಿಕ್ಬಿಡತ್ತೆ ಅಂತ ಹೇಳಿ ಅಂತ ನರಸಿಂಹರಾಜುಗೆ ಒಂದು. ಅಣ್ಣವರು ವಾಸ್ತವವಾಗಿ ಹೇಳಿದ್ದೇನು ಅಂತಂದ್ರೆ 8 ಸಿನಿಮಾ ಇತ್ತು ಬಂಗಾರ ಮನುಷ್ಯ ಆದ್ಮೇಲೆ ಅವ್ರ ಕೈಯಲ್ಲಿ, 8 ಕಾಲ್ ಶೀಟ್ ಕೊಟ್ಬಿಟ್ಟಿದ್ದೀನಿ, ಇದು 9ನೇ ಸಿನಿಮಾ ನಿಮ್ಮದು ತಗೊಂಡ್ರೆ ನಾನು ತಪ್ಪಾಗತ್ತೆ, 8 ಸಿನಿಮಾ ಒಂದು ಹಂತಕ್ಕೆ ಬರಲಿ, ಆಮೇಲೆ ನಾನು ಈ ಸಿನಿಮಾ ಮಾಡಿ ಒಂದು ಸ್ವಲ್ಪ ಟೈಮ್ ತಗೊಳ್ಳಿ. ಇದು ಸಾಮಾನ್ಯ ಚಿತ್ರರಂಗದಲ್ಲಿ, ನೀವು ಚಿತ್ರರಂಗದಲ್ಲಿ ಇದ್ದವರು, ಒಂದು ದೊಡ್ಡ ಹಡಗು ಬಿಟ್ರೆ ಒಂದು 2 ಚಿಕ್ಕ ದೋಣಿ ಪಕ್ಕದಲ್ಲಿ ಬಿಡೋದು ಪದ್ಧತಿ. ಯಾಕಂದ್ರೆ ಹಡಗು ಮುಳುಗಿದ್ರು ಈ ದೋಣಿ ಕಾಪಾಡುತ್ತೆ ಅಂತ. ನಾರ್ಮಲಿ ಪ್ರೊಡ್ಯೂಸರ್ಗಳು ಬಿಗ್ ಬಜೆಟ್ ಸಿನಿಮಾ ಮಾಡಿದಾಗ ಒಂದು ಸಣ್ಣ ಸಿನಿಮಾ ಮಾಡ್ತಾರೆ, ಎಲ್ಲರೂ ಅದು ಕೈ ಕಚ್ಚಿದ್ರೆ ಇದರಲ್ಲಿ ದುಡ್ಡು ಉಳ್ಕೊಳ್ಳುತ್ತೆ. ಶ್ರೀಕೃಷ್ಣದೇವರಾಯ ಬಿಗ್ ಬಜೆಟ್ ಸಿನಿಮಾ, ಪಂಟ್ಲು ಒಂದು ಅನಿವಾರ್ಯತೆ, ಒಂದು ದೋಣಿ ಬಿಡ್ಲೇಬೇಕು ಅವರು, ಒಂದು ದೋಣಿ ಬಿಡ್ಲೇಬೇಕು. ಯಾಕಂದ್ರೆ ಕೃಷ್ಣದೇವರಾಯ ಗೆಲ್ಲುತ್ತೆ ಅಂತ ಯಾರಿಗೂ ಗೊತ್ತು. ಅಳಿಯ ಗೆಳೆಯ ಈ ತರ ದೋಣಿ, ಅದು ಪಂಟ್ಲು ಕಾಯೋ ಪರಿಸ್ಥಿತಿಲಿ ಇಲ್ಲ, ಯಾಕಂದ್ರೆ ನೀವು ದೋಣಿ ಕೂಡ್ಲೇ ಬಿಡ್ಬೇಕು, ಆ ಹೊಡೆತ ಚೇತರಿಸ್ಕೊಳ್ಳೋ ಟೈಮ್ ನಿಮ್ಗೆ. ಸೊ ಇವರು ಯಾವಾಗ ಅಣ್ಣವರು 8 ಸಿನಿಮಾ ಅಂತೇನೋ ಅಂದ್ರು, ಇಲ್ಲ ಮುಗಿಸ್ಬಿಡೋಣ ಸಿನಿಮಾನ. ಹಂಗಾರೆ ಇದೇನು ಮಹತ್ವಾಕಾಂಕ್ಷಿ ಸಿನಿಮಾ, ಈಗ ಶ್ರೀಕೃಷ್ಣದೇವರಾಯ ಆದ್ರೆ ಮಹತ್ವಾಕಾಂಕ್ಷಿ ಸಿನಿಮಾ, ಅದು ರಾಜ್ಕುಮಾರ್ ಬಿಟ್ಟು ಬೇರೆ ಯಾರನ್ನು ಮಾಡೋಕ್ಕಾಗಲ್ಲ. ಅಳಿಯ ಗೆಳೆಯ ಆದ್ರೆ ಓಕೆ, ಗಂಗಾಧರನ ಹಾಕೊಂಡು ಸಿನಿಮಾ ಮುಗಿಸಿದ್ರು. ಭಾರತಿ ಒಪ್ಕೊಂಡಿದ್ರಾಗ್ಲೇ, ಭಾರತಿನೇ ಅದರಲ್ಲಿ ಹೀರೋಯಿನ್. ಆ ಸಿನಿಮಾ ಮುಗೀತು. ಅದು ತಕ್ಕ ಮಟ್ಟಿಗೆ ಏನೋ ಒಂಥರ ಜೀವಜಲ ತರ ಕಾಪಾಡ್ತು ಆ ಸಿನಿಮಾ. ಆದ್ರೆ ಈ ಅಸಮಾಧಾನ ನರಸಿಂಹರಾಜು ಅವರ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿತ್ತು. ಮುಂದೆ ಅಣ್ಣವ್ರ ಸಿನಿಮಾಗಳನ್ನು ಒಪ್ಕೊಳ್ಳೋದು ನಿಲ್ಲಿಸ್ಬಿಟ್ರು. ನನಗೆ ಇಂಪಾರ್ಟೆನ್ಸ್ ಸಿಗುತ್ತೆ ಅಂತ ಅವ್ರು ಬೇಡ ಅಂತಂದ್ರು. ಇದು ಅಣ್ಣವ್ರಿಗೂ ಬಹಳ ಗೊತ್ತಿರಲಿಲ್ಲ. ಏನು 2 ಸಿನಿಮಾಕ್ಕೆ ಕೇಳಿದ್ರೆ ಇಲ್ಲ ನಾನು ಬಹಳ ಬ್ಯುಸಿ ಇದ್ದೀನಿ ಆಗಲ್ಲ ಅಂದ್ರೆ ಇರ್ಬೋದ, ಅವನು ಬಹಳ ಡಿಮ್ಯಾಂಡ್ ಅಲ್ಲಿ ಇರೋ ಕಲಾವಿದ. ಆಮೇಲೆ ಒಂದು ಅನುಮಾನ, ಇವರು ಬೇಕು ಅಂತ ಇಲ್ಲ ಅಂತ ಇದ್ದಾರೆ ನನ್ನ ಸಿನಿಮಾಕ್ಕೆ. ಫ್ಲೋರಲ್ಲಿ ಶೂಟಿಂಗು, ಪಕ್ಕದ ಫ್ಲೋರಲ್ಲಿ ನರಸಿಂಹರಾಜು ಇದ್ದಾರೆ, ರಾಜ್ಕುಮಾರ್ ಬಂದರು, ನಿನ್ನ ಜೊತೆ ಮಾತಾಡಬೇಕು ಅಂತಂದು. ಅವ್ರು ಲೇಖೋಚನ್ ಕೇಳಿ, ನಿನ್ನ ಜೊತೆ ಮಾತಾಡಬೇಕು. ನರಸಿಂಹರಾಜು ಏನು ಮಾತಾಡೋದಿದೆ, ಏನು ಇಲ್ಲ ನನಗೆ ಶೂಟಿಂಗ್ ಇದೆ, ನಿಂತ್ಕೊ, ಇಲ್ಲ ನಾನು ಮಾತಾಡಬೇಕು ಅಂದರು. ಅಣ್ಣವ್ರು ಅಲ್ಲಯ್ಯ, ನಾವು 4 ಜನ ಒಟ್ಟಿಗೆ ಸಿನಿಮಾಗೆ ಬಂದವರು, ನಿನಗೆ ಇಂಪಾರ್ಟೆನ್ಸ್ ಸಿಗುತ್ತೆ ಅಂದ್ರೆ ನಾನೆಲ್ಲಾರ ಸಿನಿಮಾ ಬಿಡ್ತೀನಿ, ನಂಬ್ತೀಯ ನೀನು ಇದನ್ನ? ಇಲ್ಲ ಅವ್ರು ಹಂಗಂದ್ರು, ಇವ್ರು ಹಿಂಗಲ್ಲ, ಅವ್ರು ಯಾರು ಹೆಂಗೆಂಗೋ ಅನ್ಲಿ, ನೀನ್ ನಂಬ್ತೀಯ ಹೇಳೋ. ಅದೇ ಒಂದು ಇದೂನು ಇತ್ತು ಸರ್, ನಾನು ಕೇಳ್ದಂಗೆ ನರಸಿಂಹರಾಜು ಡೇಟ್ ಸಿಕ್ಕಿದ್ರೆ ಅಣ್ಣವ್ರು ಡೇಟ್ ಸಿಕ್ತಿ ಅಂತ ಒಂದು ಹಂತ ಇತ್ತು ಅಂತ. ನಿಮ್ಗೆ ಬೆಂಗಳೂರು ಮೇಲು, ಅದೇ ಬೆಂಗಳೂರು ಮೇಲು ಓಪನಿಂಗ್ ಆಗೋದು ನರಸಿಂಹರಾಜು ಇಂದ, ಅಣ್ಣವ್ರಿಂದಲ್ಲ. ಮತ್ತೆ ಒಂದ್ ಕಾಲ ಹಂಗಿತ್ತು ಅವ್ರಿಗೆ. ಸೊ ಆಗ ನರಸಿಂಹರಾಜುಗೂ ಕ್ಲಿಯರ್ ಆಯ್ತು, ಅಣ್ಣವ್ರಿಗೂ ಕ್ಲಿಯರ್ ಆಯ್ತು. ಇದಾದ್ಮೇಲೆ ಗಂಧದ ಗುಡಿ ಸಿನಿಮಾ ಬಂದಿತ್ತು. ಸೊ ಇದನ್ನ ಬರೀತಾ ಆದ್ನಂಗೆ ಅದು ಬಹಳ ಒಳ್ಳೆ ಹೆಡ್ಡಿಂಗ್ ಕೂಡ, ಒಂದಾಗಿದ್ದವರು ಮತ್ತೆ ಒಂದಾದರು ಅಂತ. ಒಂದು 4 ವರ್ಷ ಸಣ್ಣ ಅನುಮಾನ, ಭಿನ್ನಾಭಿಪ್ರಾಯಗಳು ಇದ್ದಿದ್ದು ನಿಜ, ಅದು ಹಾಗೆ ಕರಗು ಹೋಯ್ತು.